ಏನಪ್ಪ ಚಂದ್ರು, ಏನು ಯೋಚನೆ ಮಾಡ್ತಿದ್ಯಾ? ಆ ಮುಂಬೈ ಅವಳ ಜೈಲಿಂದ ಹೆಂಗ್ ಹೊರಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಈ ಮಿಸ್ಸೆ ಗೊತ್ತಾದವ್ರನ್ನ ಹೆಂಗ್ ಕೊಲೆ ಮಾಡಿ ತಪ್ಪಿಸ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ಯಾ? ಅಮ್ಮ ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ. ಈಗಾಗಲೇ ಮಾಡಿರೋ ತಪ್ಪಿಂದ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಮತ್ತೆ ಈ ಥರ ಚುಚ್ಚು ಮಾತಾಡಬೇಡ ಅಮ್ಮ. ಏನಪ್ಪ ಚಂದ್ರು, ಇದನ್ನ ಪಾಪ ಮಾಡುವಾಗ ಇಲ್ಲ ಬಂಗಾರಮ್ಮನ ಕೊಲ್ಬೇಕು ಅನ್ಕೊಂಡಾಗ ನೆನಪಿಗೆ ಬರ್ಲಿಲ್ಲ? ನೀನ್ ಮಾಡಿರೋ ಆ ತೆಪ್ಪಿಂದ ಏನೇನೆಲ್ಲ ಅನಾಹುತ ಆಗದೆ ಆ ರಾಧಾ ಏನ್ ಮಾಡೋಳೆ ಅಂತ ನಿನಗೆ ಗೊತ್ತಿಲ್ಲ? ರಾಧಾ ಏನ್ ಮಾಡಿದ್ಲು? ಆ ಬಂಗಾರಮ್ಮನ ಮನೆ ಮೇಲೆ ಕೇಸ್ ಹಾಕಿ ಮನೆಯವ್ರನ್ನೆಲ್ಲ ಹೊರಗಾಗಿ ಬೀಗ ಹಾಕವಳೆ. ಊರಿಗೆ ನ್ಯಾಯ ಹೇಳ್ತಿದ್ ಸಂಸಾರ ಇವತ್ತು ನ್ಯಾಯಾಲಯದ ಮುಂದೆ ನ್ಯಾಯಕ್ಕಾಗಿ ಭಿಕ್ಷೆ ಬೇಡಂಗ ಆಗದೆ. ಏನು ರಾಧಾ ಮನೆ ಮೇಲೆ ಕೇಸ್ ಹಾಕಿದ್ದಾಳ? ಅಲ್ಲ, ಅವಳಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂತು? ಆ ಧೈರ್ಯ ಕೊಟ್ಟವ್ ನೀನೇ ಅಲ್ವಿಲ್ಲ? ಆ ಮುಂಬೈಯವ್ರ ಜೊತೆ ಸೇರ್ಕೊಂಡು ನೀನ್ ಮಾಡಿರೋ ಅನ್ಯಾಯಕ್ಕೆ ಆ ಮನೆ ಬೆಲೆ ತಗ್ತಾ ಇದೆ. ನಿನ್ನಿಂದಾಗಿ ಆ ಬಂಗಾರ ಪ್ರಾಣನೇ ಕಳ್ಕೊಂಡು ಈಗ ಆ ಮನೆ ಕಳ್ಕೊಂಡ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತದಿಲ್ಲ? ನೋಡ್ಲ ಚಂದ್ರು, ನಿನ್ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು ಅಂತಂದ್ರೆ ನೀನು ಲಾಯರ್ ಆಗಿ ರಾಧನ್ ವಿರುದ್ಧ ನಿಂತ್ಕೋಬೇಕು. ಆ ಕಂಟಿಗೆ ಮತ್ತೆ ಅವನ ಮನೆ ಸಿಗಂಗ್ ಮಾಡ್ಬೇಕು. ನಿನಗೆ ಕೊನೆ ಅವಕಾಶ ಇಲ್ಲ. ಇದ್ರೆ ಅಮ್ಮ, ಕಂಟಿಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ಯಾವುದೇ ಕಾರಣಕ್ಕೂ ಕೇಸ್ಗೆ ವಾದ ಮಾಡಕ್ ಬಿಡೋದಿಲ್ಲ. ಅವನ್ ಕೊಂದೊಂದ್ ಮೇಕೆ ಕೋಪ ಬರ್ದೆ ಪಿರುತೆ ಬರ್ತದೇನಿಲ್ಲ? ನೋಡ್ಲಾ, ಸುಗ್ರೀವ್ ನಂಗೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡ್ತೀಯೋ ಇಲ್ಲ ರಾಮ್ ನಂಗೆ ಮರದಿಂದ ನಿಂತ್ಕೊಂಡು ಬಾಣ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಾಗೆ ಅನ್ಯಾಯಕ್ಕೆ ಸೋಲಾಗಬೇಕು. ಆಗ್ಲಾದ್ರೂ ನಿನ್ ಮ್ಯಾಕಿರೋ ಆ ಪಾಪದವರೆ ಕಮ್ಮಿ ಆಯ್ತದೆ. ಆಯ್ತಮ್ಮ, ಈ ಕೇಸ್ ತಗೊಂಡು ಆ ಮನೆನ ಉಳಿಸ್ಕೊಡ್ತೀನಿ. ಕಂಟಿಗೆ ಯಾವುದೇ ರೀತಿ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದೊಂದು ನೀನು ಮಾಡಿದ್ರೆ ಆ ಕಂಟಿ ನಿನ್ನ ಕ್ಷಮಿಸ್ತಾನೋ ನನಗೆ ಗೊತ್ತಿಲ್ಲ. ಅದ್ರ ದ್ವೇಷ ಮಾಡೋಕ್ಕಿಲ್ಲ. ನಾ ಹೇಳಿದ ಮಾತನ್ನ ತೆಪ್ತಿ ಮಾಡಿ. ನಿನ್ನೆ ಪ್ಯಾಟೆಯಿಂದ ಬರಬೇಕಾದ್ರೆ ನನ್ನ ಮಗಳಿಗೆ ಒಂದು ಕೂಸು ಸಿಕ್ತು. ಯಾರ್ದು ಒಂದು ಗೊತ್ತಾಗ್ಲಿಲ್ಲ. ಸ್ಟೇಷನ್ಗೆ ಕರ್ಕೊಂಬಂದಿದ್ದೀವಿ. ಮಗು ಯಾರು ಸಿಕ್ಕಿದ್ದು? ನನಗೆ ಸಾಹೇಬ್ರೆ. ಮಗು ಸಿಕ್ಕಿದ್ಮೇಲೆ ಸ್ಟೇಷನ್ ಕರ್ಕೊಂಬರದೆ ಮನೆಗೆ ಯಾಕೆ ಕರ್ಕೊಂಡೋದ್ರಿ? ಇದೇನು ಸರ್, ಮಗ ಸಿಕ್ಕದಂತ ಕರ್ಕೊಂಬಂದ್ರೆ ನಾವೇ ಕಿಡ್ನಾಪ್ ಮಾಡೋ ಥರ ಮಾತಾಡ್ತಾ ಇದ್ದೀರಾ? ಈ ಥರ ಕೇಸ್ಗಳು ನಾವು ಸುಮಾರು ನೋಡಿದ್ದೀವಿ. ಕೇಳಿದಷ್ಟು ಮಾತ್ರ ಉತ್ತರ ಕೊಡಬೇಕು. ಕಾಳಿ, ನೀನು ಮುಸಿ ಸುಮ್ಕೆ ಇರ್ಲಾ? ಸಾಹೇಬ್ರೆ, ಮಗು ಸಿಕ್ತಾಗ ಕತ್ಲಾಗಿತ್ತು. ಅದು ಅಲ್ಲೇ ಮಗು ಪ್ರೆಗ್ನೆಂಟ್ ಆಗಿ ಬಿದ್ದಿತ್ತು. ಹಾಗಾಗಿ ಮನೆ ಕರ್ಕೊಂಡು ಹೋದ್ವಿ. ಪಾಪು ಬಾಮ್ಮ ಇಲ್ಲಿ. ಮಹೇಶ್, ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಮಗು ಸಿಕ್ಕಿದೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳು. ಓಕೆ ಸರ್. ಯಾವ ಕೇಸತ್ತೆ? ಚಂದ್ರು ಯಾವುದೋ ಕೇಸ್ ವಿಷಯದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಏನದು? ಅದು ದೇವಸ್ಥಾನದಾಗೆ ಯಾರೊಬ್ರು ಬಡವರು ಸಿಕ್ಕಿದ್ರು ಕಣವ. ಅವರು ಯಾವುದೋ ಕೇಸ್ ಹಾಕೊಂಡವ್ರಂತೆ. ಅವ್ರ ವಿರುದ್ಧ ಈ ಚಂದ್ರು ವಾದ ಮಾಡ್ತವನಂತೆ. ಅದಕ್ಕೆ ಅವ್ನಿಗೆ ಹೇಳ್ತಿದ್ದೆ, ಲಾಯರ್ ಆದಮೇಲೆ ಬಡವ್ರ ವಿರುದ್ಧ ವಾದ ಮಾಡಬೇಡ, ಆಮೇಲೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದು ಕಷ್ಟ ಅಂತ ಬುದ್ಧಿ ಹೇಳ್ತಿದ್ದೆ ಕಣವ. ಹೌದಾ ಚಂದ್ರು?
ಬರೀ ಆಫೀಸ್ ವಿಷಯಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನಿಮ್ಮ ಮುಖ ನೋಡ್ತಿದ್ರೆ ಯಾವುದೋ ದೊಡ್ಡ ವಿಷಯನ ಮುಚ್ಚಿಡೋ ಥರ ಇದೆ. ಇಲ್ಲ ವಸು, ಅದೇನಿಲ್ಲ. ಅಮ್ಮ ಹೇಳ್ದಾಗೆ ಆಪೋಸಿಟ್ ಕ್ಲೈಂಟ್ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಲ್ಲ, ಅಮ್ಮಂಗೆ ಬಡವ್ರು ಕಂಡ್ರೆ ಸ್ವಲ್ಪ ಕರುಣೆ ಜಾಸ್ತಿ. ಅದನ್ನೇ ಜೋರಾಗಿ ಹೇಳ್ತಾ ಇದ್ರು. ಹೌದು, ನೀನ್ಯಾಕೆ ಪೂರ್ತಿ ಕೇಳಿಸ್ಕೊಳ್ದಲ್ಲೇ ತಪ್ಪು ತಿಳ್ಕೊತಿದ್ಯಾ? ಅತ್ತೆ, ನೀವು ಮಾತಾಡಬೇಕಾದ್ರೆ ಅಣ್ಣಯ್ಯ ಮತ್ತೆ ಅವ್ವನ ವಿಷಯ ಮಾತಾಡಿದ್ರಿ. ಓ ಅದಾ, ಇಂಥ ವಿಚಾರ ಮಾತಾಡ್ಬೇಕಾದ್ರೆ ನಿಮ್ಮ ಅವನ ಹೆಸರು ಹೇಳ್ದೆ ಇರೋಕ್ಕಾಯ್ತದೆ ಏಳು. ನೀನು ಬಂಗಾರಮ್ಮನ ಅಳಿಯಾಗಿ ಹಿಂಗೆಲ್ಲ ನಡ್ಕೋಬಾರ್ದು. ಕಂಟಿ ಹಂಗೆ ರವನ್ ಮಾತನ್ನ ಮೀರ್ದೆ ನಡ್ಕೋತಿದ್ನೋ, ನೀನು ಹಂಗೆ ಇರಬೇಕು ಅಂತ ಹೇಳ್ತಿದ್ದೆ ಕಣ. ಅಲ್ವಾ ಚಂದ್ರ? ನಿಮಗೆ ಗೊತ್ತಲ್ಲ ವಸು, ಕೆಲವು ಸಲ ಅಮ್ಮನ ಮಾತನ್ನ ಮೀರಿದ್ದೀನಲ್ವಾ, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ. ಅದನ್ನೇ ಬೈತಾ ಹೇಳ್ತಿದ್ರು ಅಷ್ಟೇ. ಅಷ್ಟೇನಾ? ನೀವಿಬ್ರು ಮಾತಾಡ್ತಿರೋದನ್ನ ನೋಡಿ ನಮ್ಮನೆ ಮೇಲೆ ಯಾರೋ ಕೇಸ್ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ನೀವಿಬ್ರು ಮಾತಾಡ್ತೀರಿ, ನಾ ಬರ್ತೀನಿ. ವಸು, ನಾನೊಬ್ರನ್ನ ಮೀಟ್ ಮಾಡ್ಬೇಕು, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಆಯ್ತಾ? ನಂಗ್ಯಾಕೋ ಇವರಿಬ್ರು ಯಾವುದೋ ಒಂದು ವಿಷಯನ ಬೇಕು ಅಂತಾನೆ ಮುಚ್ಚಿಡಕ್ಕೆ ನೋಡ್ತಿದ್ದಾರೆ ಅಂತ ಅನ್ನಿಸ್ತಿದೆ.